ಕುಡಚಿ ಪಟ್ಟಣವನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಿಸುವಂತೆ ಆಗ್ರಹಿಸಿ ಕುಡಚಿಯಲ್ಲಿ ಬೃಹತ್ ಪ್ರತಿಭಟನೆ. ಕುಡಚಿ ತಾಲೂಕಾ ಕೇಂದ್ರವನ್ನಾಗಿ ಘೋಷಿಸುವಂತೆ ಆಗ್ರಹಿಸಿ ಕುಡಚಿ ಹೋರಾಟ ಸಮಿತಿಯಿಂದ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕುಡಚಿ ಪಟ್ಟಣದ ಲೋಕೋಪಯೋಗಿ ಇಲಾಖೆಯ ಪ್ರವಾಸಿ ಮಂದಿರದಿಂದ ಸಹಸ್ರಾರು ಜನ ಕುಡಚಿ ತಾಲೂಕು ಮಾಡುವಂತೆ ಘೋಷಣೆ ಕೂಗುತ್ತಾ ಪಟ್ಟಣದ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಉಪ ತಹಶೀಲ್ದಾರ್ ಎಸ್.ಜಿ. ದೊಡ್ಡಮನಿಯವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಮಾಸಾಹೇಬ ವೃತ್ತಕ್ಕೆ ಬಂದು ಮಾನವ ಸರಪಳಿ ನಿರ್ಮಿಸಿ ವಿವಿಧ ಘೋಷಣೆ ಕೂಗುತ್ತಾ ಕೆಲಕಾಲ ಕಾಗವಾಡ್, ಕಲಾದ್ಗಿ, ಕುಡಚಿ, ಚಿಂಚಲಿ ರಸ್ತೆ ತಡೆದು ವಿವಿಧ ಘೋಷಣೆ ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ಕುಡಚಿ ಸುತ್ತಮುತ್ತಲಿನ ಹಳ್ಳಿಗಳಿಂದ ಆಗಮಿಸಿದ ಗ್ರಾಮಸ್ಥರು ಕುಡಚಿ ಪಟ್ಟಣವು ತಾಲೂಕಾ ಕೇಂದ್ರವಾದರೆ ನಮಗೂ ಸಂಪೂರ್ಣ ಅನುಕೂಲ ಆಗಲಿದೆ, ಇದಕ್ಕೆ ನಮ್ಮದು ಸಂಪೂರ್ಣ ಬೆಂಬಲ ಇದೆ ಎಂದು ಭರವಸೆ ಕೊಟ್ಟರು. ಇನ್ನು ಕುಡಚಿ ಪಟ್ಟಣವು ಮತಕ್ಷೇತ್ರದ ಕೇಂದ್ರ ಸ್ಥಾನವಾಗಿದೆ. ಪುರಸಭೆ, ಗ್ರಾಮ ಪಂಚಾಯಿತಿ ಇದ್ದು ಸುಮಾರು 50,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿದೆ. ಬಸ್ ನಿಲ್ದಾಣ, ರೈಲು ನಿಲ್ದಾಣ, ಕೃಷ್ಣಾ ನದಿ, ವಿವಿಧ ಕಚೇರಿಗಳು ಸೇರಿದಂತೆ ಆರ್ಥಿಕವಾಗಿ, ಭೌಗೋಳಿಕವಾಗಿ ವಿಶಾಲವಾಗಿದೆ. ತಾಲೂಕಾ ಕೇಂದ್ರವಾಗಲು ಬಹುತೇಕ ಕಚೇರಿಗಳು ಇದ್ದು ತಾಲೂಕಾ ಕೇಂದ್ರವನ್ನಾಗಿ ಮಾಡಿದ್ದಲ್ಲಿ ಕುಡಚಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ಬಹಳಷ್ಟು ಅನುಕೂಲವಾಗಲಿದೆ. ಸರ್ಕಾರ ಕೂಡಲೇ ಕುಡಚಿ ಪಟ್ಟಣವನ್ನ ಇದೇ ಅಧಿವೇಶನದಲ್ಲಿ ತಾಲೂಕಾ ಕೇಂದ್ರವನ್ನಾಗಿ ಘೋಷಿಸಬೇಕು. ಒಂದು ವೇಳೆ ಘೋಷಣೆ ಮಾಡದೇ ಇದ್ದಲ್ಲಿ ಕುಡಚಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಪುರಸಭೆ ಅಧ್ಯಕ್ಷ ಹಮೀದುದ್ದೀನ್ ರೋಹಿಲೆ ಎಚ್ಚರಿಕೆ ಕೊಟ್ಟರು. ಇನ್ನು ಬುಧವಾರ ಶಾಸಕರು, ಉಸ್ತುವಾರಿ ಸಚಿವರು, ಕಂದಾಯ ಸಚಿವರ ನಿಯೋಗದೊಂದಿಗೆ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿ ಮನವಿ ಸಲ್ಲಿಸಲಾಗುವುದು ಎಂದರು. ನಂತರ ವಿವಿಧ ಗ್ರಾಮಗಳ ಪ್ರಮುಖರಾದ ಇಮಾಮುದ್ದೀನ್ ಸಜ್ಜನ್, ಮುಸ್ತಾಕ್ ಬಾಕ್ಷಿರಾಜ್, ಉಮೇಶ್ ಜಂಬಗಿ, ಬೀರಪ್ಪ ನರಟ್ಟಿ, ಡಾಕ್ಟರ್ ಸಚಿನ್ ಮನಗುತ್ತಿ, ಅಮೀನ್ ಜಾತಗಾರ್, ಮುರಾರಿ ಬಾನೆ ಸೇರಿದಂತೆ ಇತರರು ಕುಡಚಿ ಪಟ್ಟಣವನ್ನು ತಾಲೂಕಾ ಕೇಂದ್ರವನ್ನಾಗಿ ಮಾಡಲು ಅನುಕೂಲಗಳ ಕುರಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ಹೋರಾಟ ಸಮಿತಿ ಸದಸ್ಯರು, ಮರ್ಚೆಂಟ್ ಅಸೋಸಿಯೇಷನ್, ಡಾಕ್ಟರ್ಸ್ ಅಸೋಸಿಯೇಷನ್, ಕರವೇ, ಡಿಎಸ್ಎಸ್, ವಿವಿಧ ಕನ್ನಡ ಪರ ಮತ್ತು ಸಂಘ ಸಂಸ್ಥೆಗಳ ಮುಖಂಡರು, ಕುಡಚಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಪ್ರಮುಖರು, ಸಹಸ್ರಾರು ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ವರದಿ ಬಸ್ಸು ಮಾಳಿ, ರಾಯಬಾಗ್. ನಾವು ಗುಲ್ವಾಡ ವತಿಯಿಂದ ನಾವು ಕುಡಚಿ ತಾಲೂಕಾಗಲಿ ಎಲ್ಲ ಊರ ವತಿಯಿಂದ ನಾವು सपोर्ट ಮಾಡ್ತೇವೆ. किसी चीज को चाहो तो सारी कायनात तुमसे मिलाने की कोशिश में लग जाती है, लेकिन आज तक हम इसके लिए कोशिश करते रहे हैं, लेकिन कोशिश कामयाब नहीं हुई. उसके पीछे बहुत सारे राज थे, लेकिन आज हमने जो यूनी की एकता दिखाई है, इससे ऐसे लग रहा है कि बहुत जल्द कुडची जो है तालुका बन जाएगा इंशाल्लाह. जैसे ले सकते हैं, जैसे अल्ताफ मौलाना ने कहा, लेकिन इसके लिए हमको कुर्बानी देना पड़ेगा. देखिए, हम जब भी आते हैं तो कहते हैं कि कुर्बानी देगा कौन, तो वी आर रेडी. हम आपके साथ हैं, चाहे कोई भी पार्टी रहो, कोई भी रहो. मर्चेंट रेशन हमेशा आपके साथ रहेगा, फाइनेंशियली रहेगा, आपके साथ आएंगे भी, कहाँ पे भी जाना है तो आएंगे. हम आपके साथ हैं और इसको तालुका बनाएंगे, ये सबका फायदा होगा इसमें. बस इतना ही कहेंगे, हम आपके साथ हैं. ಹೋರಾಟ ಸಕ್ಸಸ್ ಆಗಿಲ್ಲ ಅಂದ್ರೆ ನಮ್ಮಲ್ಲಿ ಯೂನಿಟಿ ಅನ್ನೋದೊಂದು ಬಹಳ ಸಮಸ್ಯೆ ಇತ್ತು. ಈ ಸಾರಿ ಹೊಸ ಅಂದ್ರೆ ಎಸ್.ಎಚ್. ಅಂತನ ನಮ್ಮೂರಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂತಹ ಚೇರ್ಮನ್ರು ಅವರೇ ಅವರ ಮಗನಾಗಿರ್ತಕ್ಕಂತಹ ಭಾಷಾಲಾಲ್ ರೋಹ್ಲೆ ಅವರ ಜೊತೆ ನಮ್ಮ ಜೊತೆ ಇದ್ದಾರೆ. ಈಗ ಬಿಸಿ ರಕ್ತ ಇದೆ. ಇವತ್ತು ನಾವು ಹೋರಾಡೋದಕ್ಕೋಸ್ಕರ ಅವರು ಶಕ್ತಿ ತುಂಬ್ತಾ ಇದ್ದಾರೆ. ಅವ್ರ ಜೊತೆ ನಾವು ಇದ್ದೇವೆ ಅನ್ನೋದನ್ನ ಹೇಳುತ್ತಾ, ಮತ್ತೊಂದು ನಮ್ಮ ಊರನ್ನ ಒಂದುಗೂಡಿಸುವಲ್ಲಿ ಅವರು ಯಶಸ್ವಿ ಆಗ್ತಾರೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾವು ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಅಧಿವೇಶನದಲ್ಲಿ ತಾಲೂಕಾಂತ ಘೋಷಣೆ ಆಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟಕ್ಕೆ ನೆರೆಯನ್ನು ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ತಿಂಗಳಗಟ್ಟಲೆ ನಮ್ಮ ಕುರ್ಚಿಯನ್ನು ಬಂದ್ ಮಾಡುವಂತ ಶಕ್ತಿ ನಮ್ಮ ಈ ಒಂದು ಹೊಸ ಕಮಿಟಿಯಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ತಾಲೂಕಾ ಆಗುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳುತ್ತಾ ಅದೆರಡು ಮಾತು ಹೇಳ್ಬೋದು. ಜೈ ಪಾದಕ್ಕೆ ನಮಸ್ಕರಿಸುತ್ತಾ, ನಾವು ಸುಟ್ಟಟ್ಟಿಂದ ಬಂದಿದ್ದೀವಿ. ನಾನು ಮುರಾರಿ ಬಾನೆ ಅವರಂತ, ಆಮೇಲೆ ಸುಟ್ಟಟ್ಟಿ ಗ್ರಾಮ ಪಂಚಾಯತ್ ಮೆಂಬರ್. ಈ ತಾಲೂಕಾ ಆಗ್ಬೇಕಾದ್ರೆ ಎಲ್ಲ ಆರತಿ ಐತಿ. ಏನಂದ್ರ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಭೌಗೋಳಿಕವಾಗಿ ಈ ಆಲ್ರೆಡಿ ಇದೆಲ್ಲ ತಾಲೂಕಾ ತಹಸೀಲ್ದಾರ್ ಐತಿ.
ಹಾಸ್ಪಿಟ್ಲ್ ಐತಿ, ಆಮೇಲೆ ಎಲ್ಲ ಶೈಕ್ಷಣಿಕವಾಗಿ ಎಲ್ಲ ದೃಢ ಐತಿ. ಅದಕ್ಕಾಗಿ ಈ ಎಲ್ಲ ಅರ್ಹತೆ ಇದ್ರೂ ನಮ್ಮ ತಾಲೂಕ ಮಾಡಕ ನಮ್ಮ ಸಂಪೂರ್ಣ ಬೆಂಬಲ ಐತಿ ಅಂತೇಳಿ ನಾನು 2 ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು.